ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಬಗ್ಗೆ ತಲೆಕೆಡಿಸಿಕೊಂಡಿದೆ ಸಿಐಡಿ ಟೀಮ್. ಸಿಐಡಿ ಅಧಿಕಾರಿಗಳನ್ನೇ ಸುಸ್ತಾಗಿಸ್ತಾ ಇದೆ. ಇದು ಸಿಆರ್ ನಂಬರ್ 05/26. ವಿಡಿಯೋ ಲೀಕ್ ಮಾಡಿದವರ ಮೂಲಕ ಕೈ ಹಾಕಿದ್ದಾರೆ ಪೊಲೀಸರು, ಅಂದರೆ ಬುಡಕ್ಕೆ ಹಾಕಿದ್ದಾರೆ. ವಿಡಿಯೋ ಲೀಕ್ ಮಾಡಿದ್ದು ಯಾರೆಂಬುದನ್ನು ಪತ್ತೆ ಮಾಡಲಿಕ್ಕೆ ಕೇಸ್ ದಾಖಲಾಗಿತ್ತು. ಸುಮೋಟೋ ಕೇಸನ್ನು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. IT ಸೆಕ್ಷನ್ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭಿಸಿದರು. ವಿವಸ್ತ್ರದ ಇಡೀ ಪ್ರಕರಣವನ್ನೇ CIDಗೆ ಹಸ್ತಾಂತರ ಮಾಡಿದೆ ಸರ್ಕಾರ. 3 ತಂಡಗಳಾಗಿ ಹುಬ್ಬಳ್ಳಿಯಲ್ಲಿ CID ಬೀಡು ಬಿಟ್ಟಿದೆ. ಒಟ್ಟು 6 ಎಫ್ಐಆರ್ಗಳ ಬಗ್ಗೆ ತನಿಖೆಯನ್ನು CID ಅಧಿಕಾರಿಗಳು ಆರಂಭಿಸಿದ್ದಾರೆ. 6 ಎಫ್ಐಆರ್ನಲ್ಲಿ 5 ಪ್ರಕರಣಗಳ ತನಿಖೆ 90% ಮುಕ್ತಾಯ ಆಗಿದೆ. ಆದರೆ ಕೇಶವಾಪುರ ಪೊಲೀಸರ ಸುಮೋಟೋ ಪ್ರಕರಣವೇ CIDಗೆ ಸವಾಲಾಗಿದೆ. ಪ್ರಕರಣದಲ್ಲಿ ಕಳೆದ 4 ದಿನಗಳಲ್ಲಿ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಒಂದು ಟೀಮ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿಯನ್ನು ಹೂಡಿದೆ. ನೋಡಿ, ಆ ಒಂದು ಎಫ್ಐಆರ್ ಅಂದರೆ ವಿಡಿಯೋ ಲೀಕ್ ಮಾಡಿದಂಥವ್ರು ಯಾರಿಲ್ಲಿ? ಅಲ್ಲಿ ಸುಜಾತ ಹಂಡಿ ಏನಿದ್ದಾರೆ, ಸಾರಿ ಕಳ್ಕೊಳ್ಳು ಅಥವಾ ಸಾರಿ ಬಿಚ್ಚುವಂತಹ ಒಂದು ವಿಡಿಯೋ ರೆಕಾರ್ಡ್ ಆಗಿತ್ತು. ಆಮೇಲೆ ಉರುಳು ಹಾಕೊಳ್ಳೋದು ಅಥವಾ ಹಾಕೋದು ಸ್ವಲ್ಪ ಗೊಂದಲ ಇತ್ತು ಕೂಡ ಆ ವಿಡಿಯೋದಲ್ಲಿ. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಈಗ ಮೊದಲು ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ CIDಯ ತನಿಖಾ ಹಂತ ಎಷ್ಟರ ಮಟ್ಟಿಗೆ ಬಂದಿದೆ ಮತ್ತು ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆಗಳು ನಡೀತಾ ಇದೆ? ಬಟ್ ಈಗ ಆ ವಿಡಿಯೋನ ಮಾಡಿದಂಥವ್ರು ಯಾರು ಅನ್ನೋದು ಗೊತ್ತಾದರೆ ಎಲ್ಲದಕ್ಕೂ ಕೂಡ ಪೂರಕವಾಗುತ್ತಾ ಅಂತ ತನಿಖೆಗೆ? ಪ್ರಭು, ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಏನಿದೆ, ಒಂದ್ ಕಡೆ ಅಂದ್ರೆ ಮೇಲಿನ ಮೇಲೆ ಒಂದು ದಿನಕ್ಕೊಂದು ಟ್ವಿಸ್ಟ್ ಅನ್ನ ಈಗ ಕೊಟ್ಟಿದ್ದು ನಮ್ಮ ಮುಂದೆ ಇದೆ. ಈಗ ಪ್ರಮುಖ ಯಾವ ಘಟ್ಟ ತಲುಪಿದೆ ಅಂದ್ರೆ, ಒಟ್ಟು ಒಂದೇ ಒಂದು ಪ್ರಕರಣದಲ್ಲಿ 6 ಎಫ್ಐಆರ್ಗಳು ದಾಖಲಾಗಿವೆ. 6 ಎಫ್ಐಆರ್ಗಳಲ್ಲಿ ಬಹಳಷ್ಟು ತಲೆ ಕೆಡಿಸಿದ್ದು ಯಾವುದು ಅಂದ್ರೆ CR ನಂಬರ್ 0526, ಅಂದ್ರೆ ಇದೇ ಒಂದು ವರ್ಷದಲ್ಲಿ ದಾಖಲಾಗಿದ್ದ 5ನೇ ಎಫ್ಐಆರ್. ಆ 5ನೇ ಎಫ್ಐಆರ್ ಯಾವುದು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಸುಜಾತ ಹಂಡಿ ಬೆತ್ತಲೆ ಆದಂತಹ ಪ್ರಕರಣ. ಸುಜಾತ ಹಂಡಿ ತಾನೇ ಬೆತ್ತಲೆ ಆದಳ ಅಥವಾ ಯಾರಾದ್ರೂ ಬೆತ್ತಲೆ ಮಾಡಿದ್ರ, ಆ ವಿಡಿಯೋಗಳು ಎಲ್ಲಿಂದ ವೈರಲ್ ಆದವು ಅನ್ನೋದ್ರ ಬಗ್ಗೆ ಇವತ್ತು CID ಗೊತ್ತಾಗಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡಬೇಕಾಗಿದೆ. ಅದೇ ಒಂದು ಕಾರಣಕ್ಕೆ CID ಸಾಕಷ್ಟು ತಲೆ ಕೆಡಿಸಿಕೊಂಡು ಗಿರಕಿರೆ ಇವತ್ತು CID ಹೊಡೆಸ್ಕೊಂಡಿದೆ. ಯಾವ ಮಟ್ಟಿಗೆ ಅಂತಂದ್ರೆ, ಉಳಿದ 5 ಎಫ್ಐಆರ್ಗಳಲ್ಲಿ 90% ತನಿಖೆ ಮುಗಿದು ಹೋಗಿದೆ. ಒಂದು ಎಫ್ಐಆರ್ ತನಿಖೆ ಇವತ್ತು ಒಂದೇ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಿಲ್ಲ. ಅದೇ ಇವತ್ತು ಆ ವಿಡಿಯೋ ಯಾರು ರಿಲೀಸ್ ಮಾಡಿದ್ರು, ಯಾರು ಇವತ್ತು ವೈರಲ್ ಮಾಡಿದ್ರು, ಅದರ ಮೂಲ ಇನ್ನೂ ಸಹ ಇವತ್ತು CID ಅಧಿಕಾರಿಗಳಿಗೆ ಗೊತ್ತಾಗಿತ್ತಿಲ್ಲ. ಒಟ್ಟು 3 CID ಟೀಮ್, SP ಶಾಲು ಮತ್ತು DSP ಗಳಾದಂತಹ ಪದ್ಮಶ್ರೀ ಮತ್ತು ಸಂತೋಷ್, ಇದರಲ್ಲಿ ಒಂದು ಟೀಮ್ ಹುಬ್ಬಳ್ಳಿಯ ಬೆಂಡಿಗೇರಿಯಲ್ಲಿರುವಂತಹ ಏನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಇದೆ, ಅವರ ACP, ಅದೇ ಒಂದು ಪೊಲೀಸ್ ಠಾಣೆಯ ACP ಶಿವರಾಜ್ ಕಟಕಬಾವಿ ಅವರ ಒಂದು ಜೊತೆಗೂಡಿ ಇಡೀ ದಿನ ಇಲ್ಲಿ ಅಂದ್ರೆ ಕಳೆದ 4 ದಿನ, ಕೇವಲ ಒಂದು ದಿನ ಅಲ್ಲ, ಇವತ್ತು 5ನೇ ದಿನಕ್ಕೆ CID ವಿಚಾರಣೆ. ಕಳೆದ 4 ದಿನಗಳಿಂದ ಇಲ್ಲಿ ಅಂದ್ರೆ ದಿನೇ ಇಲ್ಲಿ ಅಂದ್ರೆ IP ಅಡ್ರೆಸ್, ಯಾವ IP ಅಡ್ರೆಸ್ ಇಂದ ಈ ವಿಡಿಯೋ ವೈರಲ್ ಮಾಡಲಾಗಿದೆ, ವಿಡಿಯೋ ವೈರಲ್ ಮಾಡಿ ಎಲ್ಲಿ ಬೆಳಕಿಗೆ ಬಂದಿದೆ ಅನ್ನೋದನ್ನ ನೋಡ್ಬೇಕು ಅನ್ನೋದು ಇವತ್ತು ಆ ತಲೆ ಕೆಡಿಸ್ಕೊಂಡಿದ್ರೆ CID ಅಧಿಕಾರಿಗಳು. ಯಾಕಂದ್ರೆ ಅದರ ಮೂಲಕ್ಕೆ ಕೈ ಹಾಕಬೇಕು, ಮೂಲವನ್ನ ಪತ್ತೆ ಹಚ್ಚಬೇಕು, ಯಾರು ಇವತ್ತು ವೈರಲ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಜೊತೆಗೆ ಒಟ್ಟು 5 ಎಫ್ಐಆರ್, ಅಂದ್ರೆ ಒಟ್ಟು 6 ಎಫ್ಐಆರ್ಗಳು, 5 ಎಫ್ಐಆರ್ಗಳು ಬೇರೆ ರೀತಿ. ಸುಜಾತ ಹಂಡಿ 3 ಪ್ರಕರಣ, ಒಂದು ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ, ಇನ್ನೊಂದು ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಮೇಲೆ ದಾಖಲಾದಂತ ಒಂದು ಪ್ರಕರಣ. ಈ 6 ಪ್ರಕರಣಗಳಲ್ಲಿ 5 ಪ್ರಕರಣ ತನಿಖೆ ಈಗಾಗಲೇ ಮುಗಿದು ಮಟ್ಟಿಗೆ ಬಂದು ಹೋಗಿದೆ. ಮತ್ತು ನಿನ್ನೆ ತಾನೇ ಸುವರ್ಣ ಕಲ್ಕುಂಟ್ಲನ್ನ ವಿಚಾರಣೆ ಮಾಡಿದ್ರು. ಬರೋಬ್ಬರಿ 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ಒಂದು ಮಾಹಿತಿಯನ್ನ ಹೆಕ್ಕೆ ತೆಗೆದ್ರು. ಆದ್ರೆ ಒಂದೇ ಒಂದು ಎಫ್ಐಆರ್ ಯಾವುದು ಅಂದ್ರೆ 05/26 ಏನಿದೆ, ಇವರ ಬಹಳಷ್ಟು ತಲೆನೋವಾಗಿದೆ ಈ ಒಂದು ಪ್ರಕರಣ. ಯಾಕಂದ್ರೆ ವಿಡಿಯೋ ಮೂಲ ಇವತ್ತು CID ಪೊಲೀಸ್ಗೆ ಸಿಗ್ತಾನೆ ಇಲ್ಲ. ಹೇಗಾದ್ರೂ ಮಾಡಬೇಕು, ಆ ಮೂಲವನ್ನ ಕದಕಬೇಕು. ಯಾರು ವಿಡಿಯೋ ವೈರಲ್ ಮಾಡಿದ್ರೆ ಅಂತವರ ವಿರುದ್ಧ, ಕ್ರಿಮಿಗಳ ವಿರುದ್ಧ ಇವತ್ತು ಪ್ರಕರಣ ದಾಖಲು ಮಾಡಿಕೊಳ್ಬೇಕು ಅಂತೇಳಿ. ಯಾಕಂದ್ರೆ ಅದೇ ವಿಡಿಯೋನೇ ಇವತ್ತು ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದು. ಯಾವ ಒಂದು ವಿಡಿಯೋ ವೈರಲ್ ಆಗೇ ಹೋದ್ರೆ ಪ್ರಕರಣ ಬೆಳಕಿಗೆ ಬರ್ತಿರಲ್ಲ. ಪೊಲೀಸರ ಬಳಿ ಇದ್ದಂತಹ ವಿಡಿಯೋ ಏನಿದಾವೆ, ಇಲ್ಲ ಅಲ್ಲಿ ತಾನೇ ಬೆತ್ತಲಾಗಿರುವಂತಹ ವಿಡಿಯೋಗಳಿವೆ. ಆದ್ರೆ ಇಲ್ಲಿ ಅಂತಂದ್ರೆ ಆ ವಿಡಿಯೋಗಳೆಲ್ಲವನ್ನು ಕಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದಂತಹ ಕೆಲವೊಂದಿಷ್ಟು 4 ವಿಡಿಯೋಗಳಿವೆ. 4
ವಿಡಿಯೋಗಳಲ್ಲಿ ಕೇವಲ 16 ಸೆಕೆಂಡ್ 18 ಸೆಕೆಂಡ್ 17 ಸೆಕೆಂಡ್ ಇಂತಹ ವಿಡಿಯೋಗಳನ್ನ ಅವುಗಳನ್ನ ಕಟ್ ಮಾಡಲಾಗಿದೆ. ಪೊಲೀಸರು ಏನೋ ಅವರನ್ನ ಹಿಡಿದಿಟ್ಟುವಂತಹ ವಿಡಿಯೋ ಏನಿದೆ, ಬೆತ್ತಲಾಗುವಂತ ಸಮಯ ಹಿಡಿದಿಟ್ಟುವಂತಹ ವಿಡಿಯೋಗಳಿವೆ, ಅವುಗಳ ಮೂಲ ಇವತ್ತು ಪತ್ತೆ ಹಚ್ಚಬೇಕಾಗಿದೆ ಸಿಐಡಿ ಅಧಿಕಾರಿಗಳು. ಹೀಗಾಗಿ ಈ ಸಂಬಂಧಪಟ್ಟ ಬಹಳಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.